ಆತ್ಮೀಯ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮೊದಲು ಸ್ವಾಗತವನ್ನು ಬಯಸ್ತಾ, ಸಾಗರ ತಾಲೂಕು ಮಗುವೀರ ಮಹಾಜನ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ಕರೀಬೇಕು ಅಂತ ಹೇಳಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಸಭೆಯಲ್ಲಿ ನಮ್ಮ ಸಮಾಜದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ದಿನೇಶ್ ಆರ್ ಅವರು ಇದ್ದಾರೆ. ಹಾಗೆ ಇನ್ನೋರ್ವ ನಮ್ಮ ಸಮಾಜದ ಮಾಜಿ ಅಧ್ಯಕ್ಷರು ಸಲಹೆಗಾರರಾಗಿರ್ತಕ್ಕಂಥ ಮಂಜುನಾಥ್ ಅವರಿದ್ದಾರೆ. ಹಾಗೆ ಇನ್ನೋರ್ವ ಸಲಹೆಗಾರರಾಗಿರ್ತಕ್ಕಂಥ ಎಕ್ಸ್ ಆರ್ಮಿ ಆಗಿರ್ತಕ್ಕಂಥ ಚಂದ್ರಣ್ಣ ಅವರಿದ್ದಾರೆ. ಹಾಗೆ ಇನ್ನೋರ್ವ ಸಲಹೆಗಾರರಾಗಿರ್ತಕ್ಕಂಥ ಸತೀಶ್ ಆರ್ ಅವರಿದ್ದಾರೆ. ನಮ್ಮ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣಣ್ಣ ಅವರಿದ್ದಾರೆ. ಹಾಗೆ ಇನ್ನೋರ್ವ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ್ ಅವರು ಮತ್ತು ಮಹೇಶ್ ಕಾಳಿಗೆರೆ ಅವರು ಮತ್ತು ನಮ್ಮ ಸಮಾಜದಲ್ಲಿ ಗುರಿಕಾರಿಕ ಪದ್ಧತಿ ಇದೆ. ಗುರಿಕಾರರಾಗಿ ನಮ್ಮಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಶ್ರೀನಿವಾಸ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥ ವಿಚಾರ, ಸಾಗರ ತಾಲೂಕಿನಲ್ಲಿ ಮಗುವೀರ ಮಹಾಜನ ಸಂಘ 2007-8ರಲ್ಲಿ ಆರಂಭ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕಿದೆ. ಒಂದು ಆರಂಭ ಆದ ದಿನದಿಂದ ಇಲ್ಲಿಯವರೆಗೆ ನಾವು ಸೇವೆ ಮತ್ತು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಉಡುಪಿಯಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಅಂತ ಹೇಳಿ ನಾವೇನು ಕರಿತೀವಿ, ಡಾಕ್ಟರ್ ಜಯಶಂಕರ್ ಫ್ಯಾಮಿಲಿ ಟ್ರಸ್ಟ್ ಪ್ರವರ್ತಕರಾಗಿರ್ತಕ್ಕಂಥ ಮತ್ತು ನಮ್ಮೆಲ್ಲರಿಗೂ ಹಿರಿಯರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಜಯಶಂಕರ್ ಅವರ ನೇತೃತ್ವದಲ್ಲಿ ಈ ಸಮಾಜವನ್ನ ಮುನ್ನಡೆಸ್ತಕ್ಕಂಥ ಕೆಲಸವನ್ನ ಅವರ ಸಲಹೆ ಮೇರೆಗೆ ಮಾಡ್ತಾ ಇದ್ದೇವೆ. ಇವತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು 2007-8ರಿಂದ ಈ ಸಮಾಜದ ಎಲ್ಲ ಮಕ್ಕಳಿಗೆ ನಾವು ವಿದ್ಯಾರ್ಥಿ ವೇತನ ಮತ್ತು ನೋಟ್ಬುಕ್ ವಿತರಣೆಯನ್ನ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ವರ್ಷವೂ ಕೂಡ ಇದೇ ಬರುವ ಜೂನ್ ಈ ತಿಂಗಳ 28ನೇ ತಾರೀಕು ಅಂದ್ರೆ ಭಾನುವಾರ ಬೆಳಿಗ್ಗೆ 10:30ಕ್ಕೆ ನಮ್ಮ ಸಮಾಜದ ಕಲ್ಯಾಣ ಮಂಟಪದಲ್ಲಿ ಸಮುದಾಯ ಭವನ ಏನಿದೆ ಅಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಬಾಂಧವರು ಮತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರು, ವಿದ್ಯಾರ್ಥಿಯ ಪೋಷಕರು ಎಲ್ಲರೂ ಆ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕಾಗಿ ವಿನಂತಿಸುವ ಜೊತೆಗೆ, ಇವತ್ತು ಬರೇ ನಾವು ವಿದ್ಯಾರ್ಥಿ ವೇತನ ಮತ್ತು ನೋಟ್ಬುಕ್ ವಿತರಣೆಯನ್ನ ಮಾತ್ರ ಮಾಡ್ತಾ ಇಲ್ಲ. ನಮ್ಮ ಸಮಾಜದ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾಗಿದ್ದಾರೆ. ಅವರನ್ನ ಕೂಡ ಗುರುತಿಸಿ 15ರಿಂದ 20 ಮಕ್ಕಳು ಪ್ರತಿ ವರ್ಷ ನಮಗೆ ಸರಾಸರಿ ಸಿಗ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬರೇ ನಮ್ಮ ಸಮಾಜವನ್ನ ಮಾತ್ರ ಗುರಿಯಾಗಿಟ್ಕೊಂಡೇನೆ ವಿವಿಧ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಅವ್ರನ್ನೂ ಕೂಡ ಗುರುತಿಸಬೇಕು ಅಂತಕ್ಕಂಥ ನಮ್ಮ ಸಮಾಜದ ಮತ್ತು ಎಲ್ಲ ಸಂಘದ ನಿರ್ದೇಶಕರ ಚಿಂತನೆಯೊಂದಿಗೆ ಇವತ್ತು ನಮ್ಮ ಹೊಸನಗರ ತಾಲೂಕಿನ, ನಮ್ಮ ಜಿಲ್ಲೆಯ ಹೊಸನಗರ ತಾಲೂಕಿನ ಬರುವೆ ಗ್ರಾಮದ ಒಬ್ಬ ಯುವತಿ, ಅವರಿಗೆ ಕಣ್ಣೇ ಕಾಣೋದಿಲ್ಲ ಪಾಪ, ಅದರಲ್ಲೂ ಕೂಡ ಅಥ್ಲೆಟಿಕ್ ಮತ್ತು ಮಹಿಳಾ ಅಂಧರ ಕ್ರಿಕೆಟ್ ಅಲ್ಲಿ ವಿಶ್ವಕಪ್ನಲ್ಲಿ ಭಾಗವಹಿಸಿ ನಮ್ಮ ದೇಶಕ್ಕೆ, ಭಾರತಕ್ಕೆ ಒಂದು ಪದಕವನ್ನ ತರುವಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಅದ್ರ ಜೊತೆಯಲ್ಲಿ ಮೋದಿಯವರು ಕೂಡ ಅವ್ರನ್ನ ಪ್ರಶಂಸಿಸಿ ಅವರಿಗೆ ಪದಕವನ್ನ ಮತ್ತು ಪಾರಿತೋಷಿಕವನ್ನ ಕೊಟ್ಟಿರ್ತಕ್ಕಂಥವೆಲ್ಲರೂ ನೋಡಿದ್ದೀವಿ. ಅಂತ ಕಾವ್ಯ ವಿ ಅವರನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಸಮಾಜದ ಮಕ್ಕಳ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಮಹೇಂದ್ರ ಕುಮಾರ್ ಇವತ್ತು ಸಾಗರ ಆಸ್ಪತ್ರೆಯಲ್ಲಿ ಸುಮಾರು 5 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕರೆದು ಗೌರವಿಸಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಮಾರಿಕಾಂಬಾ ಸಮಿತಿಯಲ್ಲಿ ಅತಿ ಹೆಚ್ಚು ಮತಗಳನ್ನ ಪಡೆದು ವಿಜಯಶಾಲಿಯಾಗಿರ್ತಕ್ಕಂಥ ದಿನಕರ್ ಮೊನ್ನೆ ಶೋಪನಾಯಕ ಯುವಜನ ಸಂಘದ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಹಾಗೆ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಹೆಸರನ್ನ ಮಾಡಿರ್ತಕ್ಕಂಥ ಇವತ್ತು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಹೌದು. ಈ ಸೇವಾ ಮನೋಭಾವನೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಗುರುತಿಸಬೇಕು ಅಂತಕ್ಕಂಥ ಚಿಂತನೆ, ಅವರನ್ನು ಕೂಡ ಅವತ್ತು ನಾವು ಕರೆದು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ.
ಅದ್ರ ಜೊತೆಯಲ್ಲಿ ನಮ್ಮ ಸಮಾಜದ ಒಬ್ಬ ಯುವಕ ಸುಬ್ಬಯ್ಯ ಕಾಲೇಜಿನಲ್ಲಿ, ಮೆಡಿಕಲ್ ಕಾಲೇಜಿನಲ್ಲಿ MBBS ಅನ್ನ ಪೂರೈಸಿ ಇವತ್ತು ಡಾಕ್ಟರ್ ಆಗಿ ಹೊರಹೊಮ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಸನ್ಮಾನಿಸ್ತಕ್ಕಂಥ ಕೆಲಸವನ್ನ ಮಾಡೋದ್ರ ಜೊತೆಗೆ ನಾವು ಪ್ರತಿ ವರ್ಷವೂ ಕೂಡ ಹೆಸರು ನಿಖಿಲ್ ಅವರನ್ನು ಕೂಡ ಗೌರವಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ನಾವು ಮೊನ್ನೆ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಸರ್ಜಿ ಆಸ್ಪತ್ರೆಗೂ ಕೂಡ ಒಂದು ಆಂಬುಲೆನ್ಸ್ ಅನ್ನ ನೀಡಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕಿದೆ. ಜೊತೆಯಲ್ಲಿ ಸಾಗರದಲ್ಲಿ ಪ್ರಪ್ರಥಮ ಬಾರಿಗೆ ಆಂಬುಲೆನ್ಸ್ ಅನ್ನ ತಂದಿರತಕ್ಕಂಥ ಸಮಾಜ ಇದ್ರೆ ಅದು ಮಗುವೀರ ಸಮಾಜ. ಅದ್ರ ಜೊತೆಯಲ್ಲಿ ಆಸ್ಪತ್ರೆಗೆ 2 ಡಯಾಲಿಸಿಸ್ ಮಿಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಗಮನಕ್ಕಿದೆ. ಹಾಗೆ ಮುಕ್ತಿವಾಹಿನಿ ಬೇಕು ಅಂತ ಹೇಳಿ ಸಾಗರದ ನಗರಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಆ ಸಂದರ್ಭದ ಅಧ್ಯಕ್ಷರು ಒಂದು ಮುಕ್ತಿವಾಹಿನಿ ಬೇಕು ಅಂತ ಹೇಳಿದಾಗ ಡಾಕ್ಟರ್ ಜಯಶಂಕರ್ ಫ್ಯಾಮಿಲಿ ಟ್ರಸ್ಟ್ ಮತ್ತು ಮಗುವೀರ ಸಮಾಜದಿಂದ ಮುಕ್ತಿವಾಹಿನಿಯನ್ನು ಕೂಡ ಕೊಟ್ಟಿದ್ದೀವಿ. ಅದು ಇವತ್ತು ಎಷ್ಟು ಮಟ್ಟಿಗೆ ಬಳಕೆ ಆಗಿದೆ ಅನ್ನೋದಕ್ಕಿಂತನೂ ಇವತ್ತು ಒಳ್ಳೆ ಜಾಗ ಸೇರಿದೆ. ಮಾರಿಕಾಂಬಾ ಸೇವಾ ಸಮಿತಿಯಲ್ಲಿ ಅದನ್ನ ಹಸ್ತಾಂತರ ಮಾಡಿದರೆ, ನಮ್ಮ ಗಮನಕ್ಕೆ ತಂದು ಅದನ್ನ ಹಸ್ತಾಂತರ ಮಾಡಿದರೆ ಅದು ಅಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಡಾಕ್ಟರ್ ಜಯಶಂಕರ್ ಅವರು ಮತ್ತು ನಮ್ಮ ಮಗುವೀರ ಮಹಾಜನ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ JC ಕೋಟ್ಯಾನ್ರವರು ಮತ್ತು ಯುವ ಸಂಘಟನೆಯ ಉಡುಪಿ ಜಿಲ್ಲಾ ಯುವ ಸಂಘಟನೆಯ ಅಧ್ಯಕ್ಷ ಆಗಿರ್ತಕ್ಕಂಥ ರವೀಶ್ ಕೊರವಡಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ನಾವು ಪ್ರತಿ ವರ್ಷ ನಮ್ಮ ಹೆಲ್ತ್ ವಿಚಾರದಲ್ಲಿ ಅತಿ ಹೆಚ್ಚು ಗಮನವನ್ನು ಕೊಟ್ಟು ಮಣಿಪಾಲ್ ಹೆಲ್ತ್ ಕಾರ್ಡ್ ಅನ್ನು ಡಾಕ್ಟರ್ ಜಯಶಂಕರ್ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಮಣಿಪಾಲ್ ಹೆಲ್ತ್ ಕಾರ್ಡ್ ಅನ್ನು ಕೂಡ ಪ್ರತಿ ವರ್ಷವೂ ನಮ್ಮ ಸಮಾಜದವರಿಗೆ ಮಾತ್ರವಲ್ಲದೆ ಎಲ್ಲಾ ಸಮಾಜದವರಿಗೂ ವಿತರಣೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಾವು ಸಾಗರದಲ್ಲಿ ಮಾಡಿರ್ತಕ್ಕಂಥದ್ದು ಮಗುವೀರ ಜಿಲ್ಲಾ ಸಮಾವೇಶ ಕೂಡ ನಾವಿಲ್ಲಿ ಆಯೋಜನೆ ಮಾಡಿದ್ವಿ. ಅದರ ಜೊತೆಯಲ್ಲಿ ರಕ್ತದಾನದ ಬೇರೆ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಂಗ್ರಹಣೆ ಮಾಡ್ತೀವಿ. ಆದ್ರೂ ಸಾಗರ ತಾಲೂಕಿನಲ್ಲಿ ನಮ್ಮ ಸಮಾಜದಿಂದ ಮಾಡಿರ್ತಕ್ಕಂಥ ರಕ್ತದಾನ ಶಿಬಿರದಲ್ಲಿ 874 ಯೂನಿಟ್ಗಳನ್ನ ಸಂಗ್ರಹಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಗುರ್ತಿದೆ. ಮತ್ತೆ ನಮಗೂ ಕೂಡ ಸಂತಸದ ವಿಷಯ. ಇವೆಲ್ಲ ಕಾರ್ಯಗಳನ್ನ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನು ಯಾಕೆ ಕೊಡ್ತಾ ಇದೀವಿ ಅಂದ್ರೆ, ಇವೆಲ್ಲದೂ ಯಶಸ್ಸಾದ್ರೆ ಆರೋಗ್ಯ ಮತ್ತು ಶಿಕ್ಷಣ ಸಮಾಜದಲ್ಲಿ ಸಿಕ್ಕರೆ ಸಮಾಜ ಮುಖ್ಯವಾಹಿನಿಗೆ ಬರುತ್ತೆ. ಜೊತೆಯಲ್ಲಿ ಡಾಕ್ಟರ್ ಜಯಶಂಕರ್ ಅವರ ಒಂದು ಕನಸಿದೆ. ನಾನು ಇವತ್ತು ದುಡಿದಿದ್ದು ಪೂರ್ತಿ ನನಗೆ ಬೇಕಾದಷ್ಟು ಇಟ್ಕೊಂಡು ಉಳಿದಿರ್ತಕ್ಕಂಥದ್ದೆಲ್ಲದನ್ನು ಸಮಾಜಕ್ಕಾಗಿ ಮೀಸಲಾಗಿಟ್ಟಿದ್ದೀನಿ. ಸೇವೆ ಮತ್ತು ದಾನವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ನನ್ನ ಕೈಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸ್ಕಾಲರ್ಶಿಪ್ ನೋಟ್ಬುಕ್ ಏನು ಮಕ್ಕಳು ವಿದ್ಯಾರ್ಥಿಗಳು ತಗೋತಾರೆ, ಅವರು ಮುಂದೆ ಬೆಳೆದು ಅವರು ಉದ್ಯೋಗವನ್ನ ಹಿಡಿದ ನಂತರದಲ್ಲಿ ಇದೇ ರೀತಿಯ ಸೇವೆಯನ್ನ ಮಾಡಲಿ ಅಂತಕ್ಕಂಥ ಚಿಂತನೆ ಅವ್ರದ್ದಾಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಸಮಾಜ ಬಂಧುಗಳು ಮತ್ತು ನಾವೆಲ್ಲರೂ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಗೆ 28ನೇ ತಾರೀಕು ತಾವೆಲ್ಲರೂ ಅವತ್ತು ಆಗಮಿಸಬೇಕು, ಆ ಕಾರ್ಯಕ್ರಮದಲ್ಲಿ ಇರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇವೆ. ಇದೆಯಲ್ಲ, ಅದನ್ನ ಗುರುತಿಸಿ ನಮ್ಮ ಡಾಕ್ಟರ್ ಜಯಶಂಕರ್ ಅವರು ಶಿವಮೊಗ್ಗದಲ್ಲಿ ದೀನಬಂಧು ಟ್ರಸ್ಟ್ ವತಿಯಿಂದ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೇಳೋದಕ್ಕಿಂತ ಮುಂಚೆ ಆಸ್ಪತ್ರೆಗೆ 5 ಡಯಾಲಿಸಿಸ್ ಮಿಷನ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಅದನ್ನ ಹೇಳಿದ್ರು ಅಂದ್ರೆ, ಅವರ ಸೇವೆಯನ್ನ ಗುರುತಿಸಿ ಅಲ್ಲಿ ಬಡವರಿಗೆ ಅನುಕೂಲ ಆಗ್ಬೇಕು. ಈಗ ಮಲ್ಟಿ ಅಂತ ಹೇಳಿದ್ರ ಕೂಡಲೇ ಎಲ್ಲರೂ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಹೋದ್ರೂ ಕೂಡ ಈ ಸೌಲಭ್ಯದಿಂದ ವಂಚಿತರಾಗಬಾರ್ದು, ಅವರಿಗೆ ಕಡಿಮೆ ರೇಟಲ್ಲಿ ಸಿಗ್ಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಅಲ್ಲಿ ನಮ್ಮ ಸಮಾಜ ಒಂದೇ ಅಲ್ಲ, ಯಾವುದೇ ಬಡ ಸಮಾಜದ ಒಬ್ಬ ವ್ಯಕ್ತಿ ಅಲ್ಲಿ ಅಡ್ಮಿಟ್ ಆದವಾಗ ಅವರಿಗೆ ಆಂಬುಲೆನ್ಸ್ ವ್ಯವಸ್ಥೆ ಬೇಕಾದಾಗ ಅವರಿಗೆ ಅಲ್ಲಿ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ದುಡ್ಡು ಕಟ್ಟೋದು ಅಂದ್ರೆ ಫೀಸ್ ಏನ್ ಬರುತ್ತೆ ಅದು ಹೆವಿ ಆಗುತ್ತೆ. ಅದಕ್ಕೋಸ್ಕರ ನಾವೀಗ ಅವರಿಗೆ ಕಂಡೀಷನ್ ಮಾಡ್ಕೊಟ್ಟಿದ್ದೀವಿ. ದಯಮಾಡಿ ನಮಗೆ ನಮ್ಮ ಸಮಾಜದವರು ಅಷ್ಟೇ ಅಲ್ಲ, ಎಲ್ಲಾ ಸಮಾಜದವರಿಗೂ ಅಲ್ಲಿ ಬಂದ ಕಡು ಬಡವರು ಯಾರು ಬರ್ತಾರೆ ಅವರಿಗೆ ಆ ಸೌಲಭ್ಯ ಸಿಗ್ಬೇಕು ಅಂತಕ್ಕಂಥ ಚಿಂತನೆಯೊಂದಿಗೆ ಆ ಆಂಬುಲೆನ್ಸ್ ಅನ್ನ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಯಾಕೆಂದ್ರೆ